ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಐತಿಹಾಸಿಕ ಗ್ರಾಮ ಲಕ್ಕುಂಡಿಯಲ್ಲಿ 4ನೇ ದಿನದ ಉತ್ಖನನ ಮುಂದುವರೆದಿದೆ. ನಿನ್ನೆಯ ಉತ್ಖನನದಲ್ಲಿ ಕಲ್ಲಿನ ಅವಶೇಷಗಳು ಪತ್ತೆಯಾಗಿವೆ. ಸ್ಥಳದಲ್ಲಿ ಮತ್ತಷ್ಟು ವಿಶೇಷ ಅವಶೇಷಗಳು ಪತ್ತೆಯಾಗುವ ಸಾಧ್ಯತೆ ಕೂಡ ಇದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಡೆಯುತ್ತಿರುವ ಉತ್ಖನನ ಕಾರ್ಯ ದಿನಕ್ಕೊಂದು ರಹಸ್ಯವನ್ನ ಬಹಿರಂಗಪಡಿಸ್ತಾ ಇದೆ. ಈ ಮೂಲಕ ರಾಜ್ಯದ ಜನರ ಕುತೂಹಲವನ್ನ ಹೆಚ್ಚು ಮಾಡಿದೆ. ಗ್ರಾಮದ ಮನೆಯೊಂದರ ಅಡಿಪಾಯ ತೆಗೆಯುವಾಗ ನಿಧಿ ಸಿಕ್ಕ ಹಿನ್ನೆಲೆಯಲ್ಲಿ ಕಳೆದ 3 ದಿನಗಳಿಂದ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ದೇವಸ್ಥಾನಗಳ ಜಾಗದಲ್ಲಿ ಅವಶೇಷಗಳು, ರಾಶಿ ಶಿಲ್ಪ ಕಲೆಗಳು ಪತ್ತೆಯಾಗ್ತಿದ್ದಾವೆ. ಕೋಟೆ ವೀರ ಭದ್ರೇಶ್ವರ ದೇವಸ್ಥಾನ ಮುಂಭಾಗದ ಉತ್ಖನನದ ವೇಳೆ ಖಾಸಗಿ ಸಂಸ್ಥೆಯ ಶಾಲೆಯನ್ನ ಜೆಸಿಬಿ ಮೂಲಕ ತೆರವುಗೊಳಿಸುವಂತ ವೇಳೆ ಪುರಾತನ ಕಾಲದ ಬೃಹತ್ ಕೋಟೆ ಗೋಡೆ ಗೋಚರಿಸಿದೆ. ಈ ಗೋಡೆಯೊಳಗೆ ಹುದುಗಿ ಹೋಗಿದ್ದ ಪ್ರಾಚ್ಯ ವಸ್ತುಗಳು ಹಾಗೆ ಶಿಲ್ಪ ಕಲೆಗಳು ಲಕ್ಕುಂಡಿ ಕಲಾ ಶ್ರೀಮಂತಿಕೆಯನ್ನ ಸಾರ್ತಿದ್ದಾವೆ. ಅಚ್ಚರಿ ವಿಷಯ ಏನಪ್ಪಾ ಅಂದ್ರೆ, ಉತ್ಖನನದ ವೇಳೆ ಕೋಟೆ ಗೋಡೆಯ ಬಳಿ ಬೃಹತ್ ಆಕಾರದ ನಾಗರ ಹಾವು ಕಾಣಿಸಿಕೊಂಡು ಕಾರ್ಮಿಕರಲ್ಲಿ ಭಯ ಹುಟ್ಟಿಸಿತ್ತು. ಈ ಹಿನ್ನೆಲೆ ಸುಮಾರು ಅರ್ಧ ಗಂಟೆಗಳ ಕಾಲ ಉತ್ಖನನ ಕಾರ್ಯ ಸ್ಥಗಿತಗೊಳಿಸಲಾಗಿತ್ತು. ನಿಧಿ ಇರುವ ಜಾಗದಲ್ಲಿ ಹಾವು ಇರುತ್ತೆ ಎಂಬ ಗ್ರಾಮಸ್ಥರ ನಂಬಿಕೆಗೆ ಇದು ಮತ್ತಷ್ಟು ಪುಷ್ಟಿ ನೀಡಿದಂತಾಗಿದೆ. ಇದೇ ವೇಳೆ ಕೋಟೆ ಗೋಡೆಯಲ್ಲಿಯೇ ಪುರಾತನ ಕಾಲದ ಚಿಕ್ಕ ಶಿವಲಿಂಗವೂ ಕೂಡ ಪತ್ತೆಯಾಗಿದ್ದು, ದೇವಸ್ಥಾನಗಳ ಶಿಲ್ಪ ಹಾಗೆ ಸ್ಮಾರಕ ವಸ್ತುಗಳನ್ನ ಬಳಸಿರಬಹುದೆಂದು ಪುರಾತತ್ವ ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇದನ್ನ ತಡೆಯುವುದಿರಲ್ಲ, ನಮ್ಮ ಊರಿಗೆ ಏನ್ ಕೆಡುಕೋಯ್ತು ಏನು ಅಂತ ನನಗೆ ಲಕ್ಕುಂಡಿ ಗ್ರಾಮವು ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಕಾಲದ ಸುಮಾರು 101 ದೇವಸ್ಥಾನಗಳು ಮತ್ತು 101 ಬಾವಿಗಳನ್ನ ಹೊಂದಿದ್ದು, ಇದು ಐತಿಹಾಸಿಕ ಪ್ರಾಮುಖ್ಯತೆಯನ್ನ ಹೆಚ್ಚು ಮಾಡುತ್ತೆ. ಪುರಾತತ್ವ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದು 4 ರಿಂದ 5 ಅಡಿ ಆಳದಲ್ಲಿ ಇನ್ನಷ್ಟು ಪ್ರಮುಖ ಅವಶೇಷಗಳು ಪತ್ತೆಯಾಗುವ ಸಾಧ್ಯತೆ ಇದೆ ಅಂತ ತಿಳಿಸಿದ್ದಾರೆ. ಒಟ್ಟಾರೆ ಲಕ್ಕುಂಡಿಯಲ್ಲಿ ನಡೆಯುತ್ತಿರುವ ಉತ್ಖನನ ಕಾರ್ಯ ಕಲಾ, ಸಂಸ್ಕೃತಿ ಮತ್ತು ಇತಿಹಾಸದ ಶ್ರೀಮಂತಿಕೆಯನ್ನ ಮತ್ತೊಮ್ಮೆ ಜಗತ್ತಿಗೆ ಪರಿಚಯಿಸ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪುರಾತನ ರಹಸ್ಯಗಳು ಬೆಳಕಿಗೆ ಬರಲಿದ್ದಾವೆ ಅನ್ನುವಂಥ ನಿರೀಕ್ಷೆ ಕೂಡ ಇದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.